ಇವತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ನರೇಗಾ ವಿಚಾರ ಮತ್ತೆ ಪ್ರಸ್ತಾಪ ಆಗಿದೆ. ನರೇಗಾ ವರ್ಸಸ್ ವಿಬಿಜಿ ರಾಮ್ಜಿ ಅನ್ನೋ ಚರ್ಚೆಯ ಮಧ್ಯೆಯೇ ರಾಜ್ಯ ಸರ್ಕಾರ ಇವತ್ತು ರಾಜ್ಯದ ಪ್ರಮುಖ ಪತ್ರಿಕೆಗಳಲ್ಲಿ ಜಾಹೀರಾತನ್ನು ಕೊಟ್ಟಿದೆ. ಈ ಜಾಹೀರಾತಿನ ವಿಚಾರವನ್ನ ಸುನಿಲ್ ಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರವನ್ನ ವಿರೋಧಿಸಿ ಜಾಹೀರಾತನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ, ಇದು ಸರಿನಾ ಅಂತ. ನನ್ನ ಕ್ಷೇತ್ರದಲ್ಲಿ 25 ಗ್ರಾಮ ಪಂಚಾಯತ್ ಬರುತ್ತೆ, ರಾಜ್ಯದ ಕಾನೂನು ಬೇಡ ಅಂತಂದ್ರೆ ಅದನ್ನು ನೀವು ಒಪ್ಕೊಳ್ತೀರಾ ಅಂತ ಪ್ರಶ್ನಿಸಿದ್ದಾರೆ. ಅಂದ್ರೆ ಕೇಂದ್ರವನ್ನ ಟೀಕಿಸಿ ಕೊಟ್ಟಿರುವಂತ ಜಾಹೀರಾತು. ಇದನ್ನ ಸುನಿಲ್ ಕುಮಾರ್ ಅವರು ಪ್ರಸ್ತಾಪ ಮಾಡಿರೋರು. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಮಧ್ಯ ಪ್ರವೇಶ ಮಾಡಿದ್ರು. ನೀವು ಗಾಂಧಿ ಹೆಸರನ್ನೇ ತೆಗೆದವರು ಅಂತೆಲ್ಲ ಟೀಕಿಸಿದ್ರು. ಇದು ಜಟಾಪಟಿ ಕಾರಣ ಆಯ್ತು. ಬೆಂಬಲಿತ ಗ್ರಾಮ ಪಂಚಾಯತಿಗಳಿದೆ, ನಮ್ಮ ಗ್ರಾಮ ಪಂಚಾಯಿತಿಯ ಜಿಲ್ಲಾ ಪಂಚಾಯಿತಿಗಳು, ನಗರಸಭೆಗಳಿದೆ. ನಾವಲ್ಲಿ ರಾಜ್ಯ ಸರ್ಕಾರದ ಈ ಕಾಯ್ದೆಯನ್ನು ಒಪ್ಕೊಳ್ಳಲ್ಲ ಅಂತೇಳಿ ಗ್ರಾಮ ಪಂಚಾಯಿತಿಗಳು, ನಗರಸಭೆಗಳು ಅಡ್ವರ್ಟೈಸ್ಮೆಂಟ್ ಹಾಕ್ಲಿಕ್ಕೆ ನಾವು ಅನುಮತಿ ಕೊಡ್ತೀರಾ? ನಾವು ಪಿಡಿಒಗಳಿಗೆ ಹೇಳಿ ಅಡ್ವರ್ಟೈಸ್ಮೆಂಟ್ ಮಾಡಿಸ್ತೀವಿ, ಒಪ್ಕೋತೀರಾ ನೀವು? ಗ್ರಾಮೀಣ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಯಾವ್ದೋ ರಾಜ್ಯ ಸರ್ಕಾರದ ಯೋಜನೆಗೆ ನಮ್ದು ವಿರೋಧ ಇದೆ ಅಂತೇಳಿ ನಮ್ಮ ನಗರಸಭೆ ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕೆ ನಿಮ್ ಪಿಡಿಒ ನಿಮ್ಮ ಆಯುಕ್ತರು ಒಪ್ತಾರ? ಒಕ್ಕೂಟದ ವ್ಯವಸ್ಥೆ ಅಂದಾಗ ಒಂದಕ್ಕೊಂದು ಲಿಂಕ್ ಇದು. ನೀವು ರಾಜ್ಯ ಸರ್ಕಾರದ ಕಾನೂನನ್ನ ಹೆಂಗೆ ಪುರಸಭೆ ಗ್ರಾಮ ಪಂಚಾಯಿತಿಗಳನ್ನ ಒಪ್ಕೊಳ್ಳುತ್ತೋ ಕೇಂದ್ರ ಸರ್ಕಾರದ ಕಾನೂನನ್ನು ಒಪ್ಕೋಬೇಕು. ನಿಮ್ ಪಾರ್ಟಿ ಸರ್ಕಾರ ನಾಳೆ ಮಾನ್ಯ ಅಧ್ಯಕ್ಷ ನೀವು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಇದನ್ನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಾ? ನಾಳೆ ನನ್ನ ಕ್ಷೇತ್ರದಲ್ಲಿ ನನ್ನ ಬಿಜೆಪಿ ಬೆಂಬಲಿತ 25 ಗ್ರಾಮ ಪಂಚಾಯಿತಿಗಳಿದೆ, ಮುನ್ಸಿಪಾಲಿಟಿಗಳಿದೆ, ಪಟ್ಟಣ ಪಂಚಾಯಿತಿಗಳಿದೆ. ನಾವು ರಾಜ್ಯ ಸರ್ಕಾರದ ವಿರುದ್ಧ ಒಂದು ನಿರ್ಣಯ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ನೀವು ಒಪ್ಪಿಗೆ ಕೊಡ್ತೀರಾ? ಅದಕ್ಕೆ ಇವ್ರು ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಸರ್ಕಾರಕ್ಕಿದೆ, ಅದನ್ನ ಉತ್ತರ ಕೊಡ್ಲಿ. ಬಾಲಸಂಸ್ ಕೂಡ ಕೊಟ್ಟಿದ್ದಾರೆ, ಇವ್ರು ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ತಾರೆ. ಏನ್ ಯೋಗ್ಯತೆ ಇದೆ ಮಾತನಾಡಕ್ಕೆ? ಗುಜರಾತ್ ಅನಧಿಕೃತವಾಗಿ ಎಷ್ಟು ಮಾರಾಟ ಆಗ್ತಾ ಇದೆ ತಿಳ್ಕೊಳ್ಳಿ. ಕರ್ನಾಟಕದ ಮಾತನಾಡಿದ್ರೆ ಕರ್ನಾಟಕದ ಮಾತಾಡಿ ಸರ್. ಅಧ್ಯಕ್ಷರೇ, ನಕಲಿ ಗಾಂಧಿಗೆ ಗೌರವ ಕೊಡೋದ್ರ ಸಲುವಾಗಿ ಈ ಒಂದು ಮನ್ರೇಗಾವನ್ನು ಎಬ್ಬಿಸ್ತಾ ಇದ್ದಾರೆ. ಇವತ್ತು ಗಾಂಧಿ ಬಗ್ಗೆ ಇವ್ರಿಗೆ ಗೌರವ ಇಲ್ಲ, ಗಾಂಧಿನ ದಿನಾಲು ಕೊಲೆ ಮಾಡ್ತಾ ಇದ್ದಾರೆ. ಆದ್ರೆ ಈ ದೇಶದಲ್ಲಿ ನಕಲಿ ಸುನಿಲ್ ಕುಮಾರ್ ಅವರು ಕೆಲಸ ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ ಅದನ್ನ ನಾವು ಒಪ್ಕೋಬೇಕು, ಕೈ ಕಟ್ಕೊಂಡಿ ಅಂತ ಹೇಳ್ತಾ ಇದ್ರೆ ಅದ್ರ ವಿರುದ್ಧ ಮಾತನಾಡಬಾರ್ದು, ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು ಇಲಾಖೆಯಿಂದ ಅಂತ ಹೇಳ್ತಾ ಇದ್ದಾರೆ. ಈಗ ಸುನಿಲ್ ಅವ್ರು ಮಾತನಾಡಬೇಕಾದ್ರೆ ಕೇಳಿದ್ರು, ಡೈರೆಕ್ಷನ್ಸ್ ಇಶ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ. ಮಂತ್ರಿಗಳೇ ಯಾರ ಪುನ್ ದುಡ್ಡು ಮಾಡ್ತಾ ಇದ್ದಾರೆ. ಬಿಡುಗಡೆ ಆಗಿಲ್ಲ. ಕಾಂಗ್ರೆಸ್ ಪಾರ್ಟಿಯಿಂದ ಬೇಕಾದ್ರೆ ಬೇಡವಾ? ಒಂದ್ ನಿಮಿಷ ಸರ್, ನೀವು ಮುಗಿಸಿ. ಇವಾಗ ಒಕ್ಕೂಟದ ವ್ಯವಸ್ಥೆ ನಂಬಿಕೆ ಇದೆ, ನಮ್ಗೆ ಕೊಡ್ಬೇಕಾಗ ಹಣ ಕೊಡೋದಿಲ್ಲ, ನಮಗೆ ಸುಪ್ರೀಂ ಕೋರ್ಟಿನ ಹಣ ತರಬೇಕಾಗ್ತದೆ. ಅವಾಗ ಒಕ್ಕೂಟದ ವ್ಯವಸ್ಥೆ ಜ್ಞಾಪಕ ಆಗೋದಿಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ. ಅವಾಗ ಏನ್ ಮಾತಾಡೋದಿಲ್ಲ. ಈಗ ಸಡನ್ ಆಗಿ ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಬಹಳ ದೊಡ್ಡ ಭಾಷಣ ಸುನಿಲ್ ಅವ್ರು ಮಾಡ್ತಾವ್ರೆ. ಸರಿ, ಬಹಳ ಸಂತೋಷ ಸರ್. ವೆರಿ ಗುಡ್, ವೆರಿ ಗುಡ್. ಉದಾಹರಣೆನ ಒಂದ್ ನಿಮಿಷ ಬಹಳ ಎಷ್ಟೆಲ್ಲ ಅವರು ಕೋಆಪರೇಟಿವ್ ಫೆಡರಲಿಸಂ ಅಂತ ನೂರಕ್ಕೆ ಸತ್ಯ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಹೇಗೆ ಈ ರೀತಿ ನೀವು ಹೇಳ್ತಾ ಇದ್ದೀರಲ್ಲ, ಮಾತಾಡಾಗ್ಲೇ ಆಯ್ತು.
ಇದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.